ಉಪವಾಸ ಮಾಡೋದ್ರಿಂದ ಹಾಗಾಗ್ತದೆ, ಉಪವಾಸ ಮಾಡೋದ್ರಿಂದ ಹೀಗಾಗ್ತದೆ, ನಮ್ಮ ಹತ್ರ ಶಕ್ತಿನೇ ಇರೋದಿಲ್ಲ. ಯೂಟ್ಯೂಬಲ್ಲೇ ಬರ್ತಾ ಇತ್ತು, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದ್ರಿಂದ ಸ್ಟಡಿ ಹೇಳುತ್ತೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ, ತೊಂದರೆ ಆಗುತ್ತೆ ಅಂತೆಲ್ಲ. 5,000 ವರ್ಷಗಳ ಹಿಂದೆ ಉಪವಾಸ ಒಳ್ಳೇದು ಅಂತ ಹೇಳಿ ಋಷಿಮುನಿಗಳು ಹೇಳಿದರು. ಒಂದು ಸಕ್ಕರೆ ಫ್ಯಾಕ್ಟ್ರಿ ಅಂತ ಇಟ್ಕೊಂಡು, ಸಕ್ಕರೆಯ ಫ್ಯಾಕ್ಟ್ರಿ ಸಕ್ಕರೆ ರೆಡಿ ಆಗುತ್ತೆ, ಆದ್ರೆ ಅಷ್ಟೇ ಪ್ರಮಾಣದ ಪೊಲ್ಯೂಷನ್ ಕೂಡ ಅಲ್ಲಿ ಬರುತ್ತೆ. ಅದೇ ತರ ನಮ್ಮ ದೇಹದಲ್ಲಿ ನಮ್ಮ ಆಹಾರವನ್ನು ಹಾಕಿ ಅದು ಜೀರ್ಣ ಮಾಡುವಾಗ, ಜೀರ್ಣ ಮಾಡಿ ಶಕ್ತಿಯನ್ನು ಒಂದ್ ಕಡೆ ನೀಡಿದ್ರೆ ಇನ್ನೊಂದು ಕಡೆ ಒಂದು 50% ಪಾಯ್ಸನ್ ಆಗತ್ತೆ. ಎಲ್ರಿಗೂ ನಮಸ್ಕಾರ. ಡಾಕ್ಟರ್ ಹೆಗಡೆ ನಿಸರ್ಗ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇವತ್ತು ಉಪವಾಸ ಎನ್ನುವಂತಹ ಅತ್ಯದ್ಭುತವಾದಂತಹ ವಿಷಯದ ಬಗ್ಗೆ ನಾವು ಈ ವಿಷಯವನ್ನು ತಿಳಿದುಕೊಳ್ಳಿಕ್ಕಿದ್ದೇವೆ. ಸಾಮಾನ್ಯ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇರ್ತದೆ, ಉಪವಾಸ ಮಾಡೋದ್ರಿಂದ ಹಾಗಾಗ್ತದೆ, ಉಪವಾಸ ಮಾಡೋದ್ರಿಂದ ಹೀಗಾಗ್ತದೆ, ನಮ್ಮ ಹತ್ರ ಶಕ್ತಿನೇ ಇರೋದಿಲ್ಲ. ಎಷ್ಟೋ ಜನರಿಗೆ ಒಂದು ಹೊತ್ತು ಊಟ ಮಾಡದೇ ಹೋದ್ರೆ ಅಥವಾ ಒಂದು ಹೊತ್ತು ಬೆಳಗಿನ ತಿಂಡಿ ತಿಂದೇ ಹೋದ್ರೆ ಅಯ್ಯೋ ನಮಗೆ ಏನಾದರೂ ಆಗ್ಬಿಡ್ತದೇನೋ, ಎಲ್ಲಿ ನಿಶಕ್ತಿ ಆಗ್ಬಿಡ್ತದೇನೋ ಎನ್ನುವಂತಹ ತಪ್ಪು ಕಲ್ಪನೆ ಇರ್ತದೆ. ಅಂತಹ ತಪ್ಪು ಕಲ್ಪನೆಯ ಬಗ್ಗೆ, ಅದು ತಪ್ಪು ಕಲ್ಪನೆಯೋ ಸರಿಯಾದ ಕಲ್ಪನೆಯೋ ಎನ್ನುವಂತಹ ವಿಷಯದ ಬಗ್ಗೆ ತಿಳಿದುಕೊಳ್ಳಿಕ್ಕೆ ನಮ್ಮ ಜೊತೆಗಿದ್ದಾರೆ ನಿಸರ್ಗ ಮನೆ ಖ್ಯಾತ ತಜ್ಞರಾದಂತಹ ಡಾಕ್ಟರ್ ವೆಂಕಟರಮಣ ಹೆಗಡೆಯವರು. ಡಾಕ್ಟ್ರೇ, ತಮಗೆಲ್ಲರಿಗೂ ಆದರವಾದಂತಹ ಸ್ವಾಗತ. ಡಾಕ್ಟ್ರೇ, ಈ ಫಾಸ್ಟಿಂಗ್ ಅರ್ಥಾತ್ ಉಪವಾಸ ಸಾಮಾನ್ಯವಾಗಿ ಶಿವರಾತ್ರಿ ದಿನ ನಮ್ಮ ಜನರೆಲ್ಲ ಮಾಡ್ತಾರೆ. ಆದರೆ ಫಾಸ್ಟಿಂಗ್ ಅಂದರೆ ಏನು, ಅಥವಾ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ ಏನು, ಉಪವಾಸ ನಮಗೆ ಒಂದು ಹೆಲ್ತಿಗೆ ಬೆನಿಫಿಷಿಯಲ್ಲೋ ಅಥವಾ ಅದು ನಮಗೆ ಮಾರಕವಾಗಿ ಕಾಡ್ತದೆಯೋ ಹೇಳುವಂಥದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ದೀರಾ. ಈಗಷ್ಟೇ ಒಂದು ನ್ಯೂಸನ್ನು ನಾನು ಓದ್ತಾ ಇದ್ದೆ, ಒಂದು ಯೂಟ್ಯೂಬಲ್ಲೇ ಬರ್ತಾ ಇತ್ತು, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದ್ರಿಂದ ಸ್ಟಡಿ ಹೇಳುತ್ತೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ, ತೊಂದರೆ ಆಗುತ್ತೆ ಅಂತೆಲ್ಲ. ಸೊ ಯಾವಾಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ 2016ರಲ್ಲಿ ಅದರನ್ನ ಕಂಡುಹಿಡಿದಂತಹ ಜಪಾನ್ ವಿಜ್ಞಾನಿಗೆ ನೊಬೆಲ್ ಪಾರಿತೋಷಕ ಬಂತು. ಅಲ್ಲಿಂದ ಇಡೀ ಪ್ರಪಂಚದಲ್ಲಿ ಲಕ್ಷಾಂತರ ಜನ ಅದನ್ನು ಅನುಸರಿಸಿ ಡಯಾಬಿಟಿಸನ್ನು ರಿವರ್ಸ್ ಮಾಡಿಕೊಂಡ್ರು, ಹೊಟ್ಟೆಯ ಭೋಜನ ಕಡಿಮೆ ಮಾಡಿಕೊಂಡ್ರು, ಫ್ಯಾಟಿ ಲಿವರ್ನ ಸರಿ ಮಾಡಿಕೊಂಡ್ರು, PCODಯನ್ನು ಸರಿ ಮಾಡಿಕೊಂಡ್ರು, ಅವರ ಟೋಟಲ್ ಆರೋಗ್ಯವನ್ನು ಇಂಪ್ರೂವ್ ಮಾಡಿಕೊಂಡ್ರು, ಚರ್ಮದ ಆರೋಗ್ಯನ ಇಂಪ್ರೂವ್ ಮಾಡಿಕೊಂಡ್ರು. ಈಗ ಒಂದು ಸುದ್ದಿ ಹಬ್ತಾ ಇದೆ, ಏನಂದರೆ ಈ ಒಂದು ಇಂಟರ್ಮಿಟೆಂಟ್ ಫಾಸ್ಟಿಂಗಿಂದಾಗಿ ಹಾರ್ಟ್ ಅಟ್ಯಾಕ್ ಎಲ್ಲ ಆಗಿಬಿಡುತ್ತೆ ಅನ್ನುವಂಥ ಸುದ್ದಿ. ಸೊ ಆ ಸುದ್ದಿಯ ಮೂಲವನ್ನು ಹುಡುಕ್ತಾ ಹೋದರೆ ಅಮೇರಿಕನ್ ಹಾರ್ಟ್ ಅಸೋಸಿಯೇಷನ್ನ ಒಂದು ಕಾರ್ಯಕ್ರಮದಲ್ಲಿ ಒಬ್ಬರು ಆ ಒಂದು ವಿಷಯದ ಬಗ್ಗೆ ಕೇವಲ 2 ದಿವಸದ ಸ್ಟಡಿಯನ್ನು ಮಾಡಿ ಅದನ್ನು ಪ್ರೆಸೆಂಟೇಷನ್ ಮಾಡಿದ್ದಾರೆ. ಅದು ಯಾವುದೇ ಬೇರೆ ವಿಜ್ಞಾನಿಗಳಿಂದ ಅಪ್ರೂವ್ ಆಗಿಲ್ಲ, ಅದು ಪಬ್ಲಿಷ್ ಕೂಡ ಆಗಿಲ್ಲ. ಸೊ ಹಾಗಾಗಿ ಯಾವುದೇ ಭಯ ಪಡುವಂಥ ಅಗತ್ಯತೆ ಇಲ್ಲ. ಅದು ಅಥೆಂಟಿಕ್ ಸ್ಟಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಸತ್ಯವನ್ನೇ ಉಲ್ಟಾ ಮಾಡ್ಬಿಡು. ಸೊ ಅದು ಆ ಥರ ರಿಸರ್ಚ್ ಸ್ಟಡಿ ಪಬ್ಲಿಷ್ ಆಗಿದೆಯೇ ಹೊರತು ನಿಜವಾಗ್ಲೂ ನಮ್ಮ ಋಷಿ ಮುನಿಗಳ ಕಾಲದಿಂದ 5,000 ವರ್ಷಗಳ ಹಿಂದೆ ಉಪವಾಸ ಒಳ್ಳೇದು ಅಂತ ಹೇಳಿ ಋಷಿ ಮುನಿಗಳು ಹೇಳಿದರು. ಅವರು ಕೂಡ ಒಂದೇ ಹೊತ್ತು ಊಟ ಮಾಡ್ತಾ ಇದ್ರು. ಸೊ ತನ್ಮೂಲಕ ಇಡೀ ದಿವಸ ಆರೋಗ್ಯವಾಗಿರ್ತಾ ಇದ್ರು, 120 ವರ್ಷಗಳ ಕಾಲ ಆರೋಗ್ಯ ಬದುಕ್ತಾ ಇದ್ರು. ಅದಕ್ಕೆ ಒಂದೊತ್ತು ಉಂಡುವ ಯೋಗಿ ಅಂತ ಹೇಳಿದೆ. ಓಕೆ, ಅದ್ರಲ್ಲೇ ಡಾಕ್ಟರ್ ನಮಗೆ ಗೊತ್ತಾಗ್ತದೆ, ಈಗ ನಾವು 3 ಹೊತ್ತು 4 ಹೊತ್ತಿಗಿಂತ ಎಲ್ಲ ಜಾಸ್ತಿ ತಿಂತಾನೇ ಇರ್ತೇವೆ, ಅವರ ಆರೋಗ್ಯದ ಪರಿಸ್ಥಿತಿ ಎಷ್ಟು ಹದಗೆಟ್ಟಿರ್ಬೋದು ಅಂತ. ಎಸ್. ಸೊ ನಮ್ಮ ದೇಹ ಒಂದು ಫ್ಯಾಕ್ಟ್ರಿ. ಸೊ ಈ ಫ್ಯಾಕ್ಟ್ರಿಗೆ ಯಾವಾಗ್ಲೂ ನೀವು ಫ್ಯೂಯಲ್ ತುಂಬ್ತಾನೆ ಇದ್ರೆ, ಜಾಸ್ತಿ ವರ್ಕ್ ಮಾಡ್ತಾನೆ ಹೋಗಿ ನಮ್ಗೆ ಬೇಗ ವಯಸ್ಸಾಗಿ ಹೋಗುತ್ತೆ. ಸೊ ನಮ್ಗೆ ವಯಸ್ಸಾಗಲಿಕ್ಕೆ ಮುಖ್ಯವಾದ ಕಾರಣ ನಾವು ತಿನ್ನಂತ ಆಹಾರ ಜೀರ್ಣ ಆಗೋದು, ಅದು ಮೆಟಬಾಲಿಸಮ್ ಒಂದು ಕ್ರಿಯೆ ಉಂಟಾದಾಗ, ಅದೇ ಟೈಮಲ್ಲಿ ಫ್ಯಾಕ್ಟ್ರಿಯಲ್ಲಿ ಹೇಗೆ, ಈಗ ಉದಾಹರಣೆ ಒಂದು ಸಕ್ಕರೆ ಫ್ಯಾಕ್ಟ್ರಿ ಅಂತ ಇಟ್ಕೊಂಡು, ಸಕ್ಕರೆಯ ಫ್ಯಾಕ್ಟ್ರಿ ಸಕ್ಕರೆ ರೆಡಿ ಆಗತ್ತೆ, ಆದ್ರೆ ಅಷ್ಟೇ ಪ್ರಮಾಣದ ಪೊಲ್ಯೂಷನ್ ಕೂಡ ಅಲ್ಲಿ ಬರುತ್ತೆ. ಅದೇ ತರ ನಮ್ಮ ದೇಹದಲ್ಲಿ ನಮ್ಮ ಆಹಾರವನ್ನು ಹಾಕಿ ಅದು ಜೀರ್ಣ ಮಾಡುವಾಗ, ಜೀರ್ಣ ಮಾಡಿ ಶಕ್ತಿಯನ್ನು ಒಂದ್ ಕಡೆ ನೀಡಿದ್ರೆ ಇನ್ನೊಂದ್ ಕಡೆ ಒಂದು 50% ಪಾಯ್ಸನ್ ಆಗತ್ತೆ. ಅಂದ್ರೆ ಡಸ್ಟ್ಬಿನ್ ಕ್ರಿಯೇಟ್ ಆಗ್ತಾನೆ ಇರುತ್ತೆ. ಸೊ ಆ ಡಸ್ಟ್ಬಿನ್ ಕ್ಲಿಯರ್ ಆಗಿಲ್ಲ ಅಂದ್ರೆ ನಮ್ಮ ದೇಹದಲ್ಲಿ ಟಾಕ್ಸಿನ್ ಶೇಖರಣೆ ಆಗ್ತಾ ನಮಗೆ ಬೇಗ ವಯಸ್ಸಾಗತ್ತೆ.
ಆ ಒಂದು ದೃಷ್ಟಿಯಿಂದ ವೈಜ್ಞಾನಿಕವಾಗಿ ನೋಡಿದ್ರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಒಳ್ಳೇದು. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಉಪವಾಸ ಬಹಳ ಒಳ್ಳೇದು. ಉಪವಾಸದಿಂದ ನಮ್ಮ ಜೀವವನ್ನ ರಕ್ಷಣೆ ಮಾಡ್ಕೊಳ್ಬಹುದು, ನಮ್ಮ ಆಯಸ್ಸನ್ನು ಹೆಚ್ಚು ಮಾಡ್ಕೊಳ್ಬಹುದು, ಕಷ್ಟಕರವಾದಂಥ ತೊಂದರೆಗಳನ್ನ ಕಡಿಮೆ ಮಾಡ್ಕೊಳ್ಬಹುದು ಅಂತ ಹೇಳಿ ಕಂಡುಹಿಡಿದಂಥ ವಿಜ್ಞಾನಿಗೆ ನೊಬೆಲ್ ಪಾರಿತೋಷಕ ಬಂದಿದೆ. ನೊಬೆಲ್ ಪಾರಿತೋಷಕ ನಿಮ್ಗೆ ಗೊತ್ತೇ ಇದೆ, ಅದು ಪ್ರಪಂಚದ ಅತ್ಯಂತ ಉನ್ನತವಾದ ಪಾರಿತೋಷಕ. ಓಕೆ ಡಾಕ್ಟ್ರೆ, ಹಾಗಾದ್ರೆ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದ್ರೆ ಅರ್ಥ ಏನು, ಅದನ್ನ ನಾವು ಹೇಗೆ ಅನುಸರಿಸಬೇಕು? ಸೊ 2-3 ವಿಧದ ಇಂಟರ್ಮಿಟೆಂಟ್ ಫಾಸ್ಟಿಂಗ್ಗಳಿದ್ದಾವೆ. ಸೊ ಸರಳವಾಗಿ ಮಾಡಬೇಕಾದ್ರೆ ನೀವೊಂದು 6 ತಿಂಗಳ ಮಾಡಿ ನೋಡಿ, ಅತ್ಯಂತ ಉತ್ತಮವಾದ ಫಲಿತಾಂಶ ಬರುತ್ತೆ. 16/8 ಅಂತ, ಓಕೆ, 16/8 ಅಂತ ಗೂಗಲ್ ಅಲ್ಲಿ ಹೊಡೆದ್ರೆ ತುಂಬಾ ರಿಸರ್ಚಸ್ ಬರುತ್ತೆ. ರಿಸ್ಟ್ರಿಕ್ಟೆಡ್ ಕ್ಯಾಲೋರಿ ಅಂತ ಹೇಳ್ತಾರೆ ಫಾರಿನ್ ನಲ್ಲಿ, ಭಾರತದಲ್ಲಿ ನಾವು ಉಪವಾಸ ಅಂತ ಹೇಳ್ತೇವೆ, ಅವ್ರು ರಿಸ್ಟ್ರಿಕ್ಟೆಡ್ ಕ್ಯಾಲೋರಿ ಅಂತ ಹೇಳ್ತಾರೆ. ಈ 16/8 16 ತಾಸುಗಳ ಕಾಲ ಖಾಲಿ ಇರುವಂತದ್ದು, 8 ತಾಸಿನಲ್ಲಿ ಆಹಾರ ಸೇವಿಸುವಂಥದ್ದು, ಇದನ್ನ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಕರಿಬಹುದು. ಸೊ ಇದನ್ನ ಮಾಡೋ ವಿಧಾನ ಬಹಳ ಸರಳವಾಗಿದೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅನ್ನ ಬಿಟ್ಟು ಡೈರೆಕ್ಟ್ ಆಗಿ ಮಧ್ಯಾಹ್ನದ ಊಟ, ರಾತ್ರಿ ಊಟ ಮಾಡಿದ್ರೆ 16 ತಾಸು ಖಾಲಿ ಇರ್ಲಿಕ್ಕೆ ಆಗತ್ತೆ. ಸೊ ಬ್ರೇಕ್ಫಾಸ್ಟ್ ಬಿಟ್ಬಿಟ್ರೆ ಗ್ಯಾಸ್ಟ್ರಿಕ್ ಆಗುತ್ತೆ, ಎಸಿಡಿಟಿ ಆಗುತ್ತೆ, ಒಂದು 10 ದಿವಸ ಹಾಗೆ ಆಗುತ್ತೆ, ಆಮೇಲೆ ಸೆಟ್ ಆಗ್ಬಿಡುತ್ತೆ. ಜಾಸ್ತಿ ನೀರು ಕುಡಿತಾ ಇರ್ಬೇಕು. ಅಲ್ಲ, ಆಕ್ಚುಲಿ ನನ್ನ ಕ್ವಶನ್ ನೆಕ್ಸ್ಟ್ ಅದೇ ಇತ್ತು. ಫಾಸ್ಟಿಂಗ್ ಅನ್ಕೊಳ್ಳಿ ಎಸಿಡಿಟಿ ಪ್ರಾಬ್ಲಮ್ ಶುರು ಆಗ್ಬಹುದಲ್ಲ ಅನ್ನುವಂತಹ ತಪ್ಪು ಕಲ್ಪನೆ ಜನರಲ್ ಇದ್ದೇ ಇರ್ತದೆ. ಅಂದ್ರೆ ಸ್ನೇಹಿತರೆ ನೋಡಿ, ಫಸ್ಟಿಗೆ ಎಲ್ಲದೂ ಕಷ್ಟವೇ, ಆದ್ರೆ ನೆಕ್ಸ್ಟ್ ಎಲ್ಲದೂ ಈಸಿನೇ. ಸೊ ಡಾಕ್ಟರ್ ಹೇಳಿದಂತಹ ಸಲಹೆ ಏನಿದೆ, ಈ ಎಸಿಡಿಟಿ ಆಗ್ಬಹುದು ಹೇಳುವಂತಹ ತಪ್ಪು ಕಲ್ಪನೆ ಬದಿಗಿಡಿ, ಒಂದು ಕ್ವಶನ್ ಸಾಲ್ವ್ ಆಯ್ತು. ಡಾಕ್ಟ್ರೆ, ಈ ಟೈಪ್ಸ್ ಅಂತ ಹೇಳಿದ್ರಿ ನೀವು, ಅಂದ್ರೆ ಫಾರಿನ್ ಅಲ್ಲಿ ರಿಸ್ಟ್ರಿಕ್ಟೆಡ್ ಕ್ಯಾಲರಿ ಅಂತ ಹೇಳ್ತೇವೆ, ನಮ್ಮ ಭಾರತದಲ್ಲಿ ಉಪವಾಸ ಅಂತ ಹೇಳ್ತೇವೆ. ನಮ್ಮ ಜನರಲ್ ಅದಿರ್ತದೆ ಎಂತಕ್ಕೆ ಅಂದ್ರೆ ಫಾರಿನ್ ಇಂದ ಕ್ಯಾಲರಿ ಕಂಟ್ರೋಲ್ ಅನ್ಸುತ್ತೆ, ಬಟ್ ಉಪವಾಸ ಅಂತ ಹಿಂಗೆ ಹೇಳ್ತೀವಿ ನಾವು. ಸೊ ನಾ ಹೇಳ್ತಾ ಇರೋದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಲ್ಲಿ. ಓಕೆ, ಫಾಸ್ಟಿಂಗ್ ಅಲ್ಲಿ ಈಗ ನೀವು ಹೇಳಿದ್ರಿ 16 ಅವರ್ಸ್ ಖಾಲಿ ಹೊಟ್ಟೆ, 8 ತಾಸುಗಳ ಕಾಲ ಆಹಾರವನ್ನ ಸೇವಿಸುವಂತ ಒಂದು ರೀತಿ. ಇನ್ನೊಂದು ರೀತಿಯಲ್ಲಿ ನೀವು ಅಲ್ಟರ್ನೇಟ್ ಟೈಪ್ ಅಂತ ಏನ್ ಹೇಳಿದ್ರಲ್ವಾ, 5:2 ಹೇಳುವಂತ 2 ದಿವಸಗಳ ಕಾಲ ಸಾಕಷ್ಟು ಆಹಾರವನ್ನು ಸೇವಿಸಬಹುದು. ಅದು ಕೂಡ ಒಂದು 600-800 ಕ್ಯಾಲೋರಿ ಅಷ್ಟು ಆಹಾರವನ್ನು ಸೇವಿಸಬಹುದು. ಸೊ ಮತ್ತೆ 5 ದಿವಸ ಉಪವಾಸ ಇರಬೇಕು ಅಂತ ನೀರು ಕುಡಿತಾ, ಇದು ಕೂಡ ಒಂದು ಪದ್ಧತಿ. ನೋಡಿ ಸ್ನೇಹಿತರೆ, ಅಲ್ಲೇ ಮತ್ತೊಂದು ಕ್ವಶನ್ ಗೆ ನಮ್ಗೆ ಸಾಲ್ವ್ ಸಿಕ್ತು, ಅಂದ್ರೆ ನಮ್ಗೆ ಸೊಲ್ಯೂಷನ್ ಸಿಕ್ತು. ನೀರನ್ನು ಕುಡಿಬಹುದಾ, ಅದು ನನ್ನ ನೆಕ್ಸ್ಟ್ ಕ್ವಶನ್ ಆಗಿತ್ತು, ಅಲ್ಲೇ ಆನ್ಸರ್ ಅನ್ನ ಹೇಳ್ಬಿಟ್ರು. ನೀರು ಕುಡಿದೇ ಉಪವಾಸ ಮಾಡುವಂತದ್ದು ಸರಿಯಾದ ವಿಧಾನ ಅಲ್ಲ. ಹಾಗಾದ್ರೆ ದೇಹಕ್ಕೆ ನೀರಿನ ಅವಶ್ಯಕತೆ ಬಹಳ ಇದೆ. ನೀರನ್ನ ಬಿಟ್ಟು ಬೇರೆ ದ್ರವ ರೂಪದ, ಫಾರ್ ಎಕ್ಸಾಂಪಲ್ ಹಣ್ಣು, ಇಲ್ಲಿ ಯಾವುದೇ ಕ್ಯಾಲೋರಿ ಇರುವಂತ ಆಹಾರವನ್ನು ಸೇವಿಸಬಾರದು. ಸೊ ಅವಾಗ ಜೀರ್ಣಕ್ರಿಯೆ ಶುರು ಆಗ್ಬಿಡುತ್ತೆ. ಜೀರ್ಣಕ್ರಿಯೆ ಶುರುವಾಗದೆ ಪೂರ್ಣ ಜೀರ್ಣಾಂಗ ವ್ಯೂಹಕ್ಕೆ ರೆಸ್ಟ್ ಕೊಟ್ಟಾಗ, ಸೊ ಯಾವುದೇ ಆಹಾರ ಬರದೇ ಇದ್ದಾಗ ದೇಹ ಏನ್ ಮಾಡುತ್ತೆ ಅಂದ್ರೆ, ದೇಹಕ್ಕೆ 24/7 ನಮ್ಮ ಜೀವಕೋಶಗಳಿಗೆ ಎನರ್ಜಿ ಬೇಕು, ಮಿದುಳಿಗೆ ಬೇಕು, ಪ್ರತಿಯೊಂದಕ್ಕೂ ಬೇಕು. ಆಗ ದೇಹದ ಜೀವಕೋಶಗಳು ಏನ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಅಂದ್ರೆ, ಆಟೋಫೇಜಿ ಅನ್ನುವಂತ ಒಂದು ಪ್ರಕ್ರಿಯೆಯನ್ನು ಶುರು ಮಾಡುತ್ತೆ. ಆಟೋಫೇಜಿ ಪ್ರಕ್ರಿಯೆ ಶುರುವಾದಾಗ ಆ ಜೀವಕೋಶ ಸುತ್ತಮುತ್ತಲಿರುವಂತಹ ಗಾರ್ಬೇಜಸ್ ಅನ್ನ ಅದು ಎನರ್ಜಿಯಾಗಿ ಉಪಯೋಗಿಸ್ಕೊಂಡು ಡಸ್ಟ್ಬಿನ್ ಕ್ಲೀನ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಸೊ ನೀವು ಹೇಳಿದಂತ ಡಸ್ಟ್ಬಿನ್ ಕ್ಲೀನ್ ಆಗತ್ತೆ. ಸೊ ಆಗ ನಮ್ಮ ವಯಸ್ಸು ಹೆಚ್ಚಾಗ್ಲಿಕ್ಕೆ, ನಮ್ಮ ಆರೋಗ್ಯ ಇಂಪ್ರೂವ್ ಆಗ್ಲಿಕ್ಕೆ, ರೋಗಗಳು ಕಡಿಮೆ ಆಗ್ಲಿಕ್ಕೆ ಸಹಾಯ ಆಗುತ್ತೆ. ಓಕೆ, ಅಂದ್ರೆ ಸೆಲ್ಸ್ ಯಾವಾಗೂ ಆಕ್ಟಿವ್ ಆಗೇ ಇರುತ್ತೆ. ಸೆಲ್ಸ್ ಗೆ ಯಾವಾಗ್ಲೂ ಬೇಕು, 24/7 ಶಕ್ತಿ ಬೇಕೇ ಬೇಕು. ಮೀನ್ಸ್ ಮಾನವಂತರ ಅದು ಲೇಜಿ ಆಗೋದಿಲ್ಲ ಅಂತ ಅಲ್ವಾ? ಆಗೋದಿಲ್ಲ. ಸೊ ಅದಕ್ಕೆ ನಿದ್ರೆನೂ ಇಲ್ಲ, ಅದು ರೆಸ್ಟ್ ತಗೊಳಲ್ಲ. ಜೀವಕೋಶ 24/7 ಕೆಲಸ ಮಾಡ್ತಾನೆ ಇರುತ್ತೆ. 365. ಸೊ ಹಾಗಾಗಿ ಜೀವಕೋಶವನ್ನು ನಾವು ಅದರ ಕೆಲಸವನ್ನು ಸ್ಟಾಪ್ ಮಾಡ್ಲಿಕ್ಕೆ ಆಗಲ್ಲ, ಅದು ಕೆಲಸ ಬೇಕೇ ಬೇಕು. ಸೊ ಅದು ಕೆಲಸ ಮಾಡ್ತಾನೆ ಇರುತ್ತೆ. ಹೊಸ ಸೆಲ್ ಉತ್ಪಾದನೆ ಆಗೋದು, ಹಳೆ ಸೆಲ್ ಸತ್ತೋಗೋದು, ಅದು. ಸೊ ಆ ಒಂದು ಟೈಮ್ ಅಲ್ಲಿ ನಾವು ಉಪವಾಸ ಮಾಡ್ತಾ ಇದ್ದೇವೆ. ಒಂದ್ ಲೆಕ್ಕದಲ್ಲಿ ಹೇಳಿದ್ರೆ ಜೀವಕೋಶಕ್ಕೆ ನೀವು ಶಕ್ತಿ ಕೊಡ್ತಾ ಇಲ್ಲ ಅನ್ನೋದು ತಪ್ಪು, ಹಾಗೆ ನೋಡಿದ್ರೆ. ಆದರೆ ಆ ಶಕ್ತಿ ಕೊಡದೇ ಇದ್ದಾಗ ಜೀವಕೋಶ ಸುಮ್ಮನೆ ಇರೋದಿಲ್ಲ, ತನ್ನ ಸುತ್ತಮುತ್ತಲು ಇರುವಂತಹ ಸ್ಟೋರ್ಡ್ ಎನರ್ಜಿಯನ್ನ, ಸೊ ವೇಟ್ ಕಡಿಮೆ ಮಾಡ್ಕೊಳ್ಳಿಕ್ಕೂ ಅನುಕೂಲ, ಹೊಟ್ಟೆ ಫ್ಯಾಟ್ ಕಡಿಮೆ ಮಾಡ್ಕೊಳ್ಳಿಕ್ಕೂ ಅನುಕೂಲ, ಫ್ಯಾಟಿ ಲಿವರ್ ಕಡಿಮೆ ಮಾಡ್ಕೊಳ್ಳಿಕ್ಕೂ ಅನುಕೂಲ. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನುವಂಥದ್ದು ತಪ್ಪು, ಅದರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಹಾಗಾಗತ್ತೆ, ಹೀಗಾಗುತ್ತೆ, ಇದೆಲ್ಲ ಶುದ್ಧ ಸುಳ್ಳು ಆದ್ಮೇಲೆ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ಸಾವಿರಾರು ಸಂಶೋಧನೆಗಳು ರುಜುವಾತು ಮಾಡಿದೆ. ಯಾವುದೋ ಒಂದು ಸಂಶೋಧನೆ ಅದು ಕೆಟ್ಟದ್ದು ಅಂತ ಹೇಳ್ಬಿಡ್ತು ಅಂತ ದೊಡ್ಡದಾಗಿ ಬಿಂಬಿಸ್ತಾರೆ. ಸೊ ತಪ್ಪು ಕಲ್ಪನೆ. ಆದ್ಮೇಲೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇಂದಾಗಿ ನಮಗೆ ತುಂಬಾ ಅನುಕೂಲ ಇದೆ, ಅದ್ರ ಯಾವುದೇ ಸಂದೇಹ ಇಲ್ಲ. ನಾನು ಯಾಕೆ ಇಷ್ಟು ಧೈರ್ಯವಾಗಿ ಇದ್ರ ಬಗ್ಗೆ ಹೇಳ್ತಿದ್ದೇನೆ ಅಂದ್ರೆ, ಬರೀ ಸಂಶೋಧನೆ ಒಂದೇ ನಂಬಿಲ್ಲ ನಾನು. 25 ವರ್ಷಗಳ ನನ್ನ ಈ ಒಂದು ಸರ್ವಿಸ್ ಅಲ್ಲಿ ಅನೇಕರಿಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ತಿಳಿಸ್ಕೊಟ್ಟು
ನನ್ನ ಆರೋಗ್ಯ ಸೂತ್ರದ ರಚನೆ ಮಾಡುವಾಗಲೇ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬರುತ್ತೆ. ನನ್ನ ಆರೋಗ್ಯ ಸೂತ್ರ 6-4-2-2-1 ಅಂತ. 6 ಅಂದರೆ 6 ತಾಸುಗಳ ಕಾಲ ಒಳ್ಳೆ ನಿದ್ರೆ, 4 ಅಂದರೆ 3-4 ಲೀಟರ್ ನೀರು ಕುಡಿಬೇಕು ಅಂತ, 2-2 ಅಂದರೆ 2 ಸಲ ಆಹಾರ. ಓಕೆ. ನಾ ಹೇಳಿದ ಮಧ್ಯಾಹ್ನ ಊಟ ರಾತ್ರಿ ಊಟ, ಇದು ಒಂದು ವಿಧಾನ. Okay. ಇಲ್ಲದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿ, ಮಧ್ಯಾಹ್ನದ ಊಟ ಮಾಡಿ, ಸಂಜೆ 4 ಗಂಟೆಗೆ ಒಂದಿಷ್ಟು ಹಣ್ಣು, ತರಕಾರಿ, Okay. ಪಲ್ಯ, ನಟ್ಸು ಇದೆಲ್ಲ ತಿನ್ಕೊಂಡು 4 ಗಂಟೆಗೆ ಏನ್ ಬೇಕೋ ಅದನ್ನ ಹೊಟ್ಟೆ ತುಂಬಿಸ್ಕೊಂಡ್ ಬಿಟ್ರೆ, Okay. ಸಂಜೆ 4 ಗಂಟೆಯಿಂದ ನಾಳೆ ಬೆಳಿಗ್ಗೆ 10 ಗಂಟೆಗೆ ಬ್ರೇಕ್ಫಾಸ್ಟ್ ಖಾಲಿ ಮಾಡಿದ್ರೆ ಹೊಟ್ಟೆ. 16 ತಾಸು ಆಗತ್ತೆ. ಓಕೆ. ಸೊ ಈ ತರನು ಮಾಡ್ಬೋದು, 2 ವಿಧಾನದಲ್ಲೂ ಮಾಡ್ಬೋದು. ಓಕೆ ಡಾಕ್ಟ್ರೆ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಲ್ಲಿ ನಾವು ಆಹಾರವನ್ನು ತೆಗೆದುಕೊಳ್ಳುವಂತಹ ಸಮಯದಲ್ಲಿ ನಮ್ಮ ದೇಹಕ್ಕೆ ಪೂರಕವಾಗಿರುವಂತಹ ಯಾವ್ಯಾವ ಆಹಾರವನ್ನ ನಾವು ಪೋಷಕಾಂಶಗಳನ್ನ ನಾವು ಮಿಸ್ ಮಾಡಬಾರ್ದು. ಓಕೆ. ಸೊ ನಮ್ಮ ಆಹಾರದಲ್ಲಿ ಪ್ರೋಟೀನ್ ಅಂಶ ಇರಲೇಬೇಕು. ಸೊ ಮಾಂಸಾಹಾರಿಗಳಾದ್ರೆ ಎಗ್ ಇರ್ಬೋದು, ಅಥವಾ ಚಿಕನ್, ಮಟನ್, ಫಿಶ್ ಅಲ್ಲಿ ಅವ್ರಿಗೆ ಸಿಗತ್ತೆ. ಬೇಯಿಸಿ ತಿನ್ಬೇಕು, ಫ್ರೈ ಮಾಡಿ ತಿನ್ಬಾರ್ದು. ವೆಜಿಟೇರಿಯನ್ಸಿಗೆ ಕಾಳುಗಳನ್ನ ಬೇಯಿಸಿ ತಿನ್ನುವಂಥದ್ದು, ಶೇಂಗಾವನ್ನ ಬೇಯಿಸಿ ತಿನ್ನುವಂಥದ್ದು, ನಟ್ಸನ್ನ ತಿನ್ನುವಂಥದ್ದು, ಹಣ್ಣುಗಳನ್ನ ಆ್ಯಡ್ ಮಾಡುವಂಥದ್ದು, ಬೇಯಿಸಿದ ತರಕಾರಿನ ಆ್ಯಡ್ ಮಾಡುವಂಥದ್ದು, ಒಳ್ಳೆಯ ಫ್ಯಾಟ್ ತಿಂದ್ರೆ ಹಸಿವೆ ಆಗಲ್ಲ ಬೇಗ. ಸೊ ತುಪ್ಪ, ಬೆಣ್ಣೆ, ಮೊಸರು, ಮಜ್ಜಿಗೆ, ಪನ್ನೀರ್, ಚೀಸ್ ಮುಂತಾದ ಒಳ್ಳೆಯ ಫ್ಯಾಟನ್ನ ಆ್ಯಡ್ ಮಾಡುವಂಥದ್ದು, ತೆಂಗಿನಕಾಯಿ ಹಾಲನ್ನ, ತೆಂಗಿನಕಾಯಿ ತುರಿಯನ್ನ ಆ್ಯಡ್ ಮಾಡುವಂಥದ್ದು, ಬೀಜಗಳನ್ನ, ಕುಂಬಳಕಾಯಿ ಬೀಜ, ಸನ್ಫ್ಲವರ್ ಸೀಡ್ಸು, ಕರ್ಬೂಜದ ಬೀಜ, ಈ ಬೀಜಗಳನ್ನ ಆ್ಯಡ್ ಮಾಡುವಂಥದ್ದು. ಹೀಗೆ ಮಾಡಿ ನಾವು ನಮ್ಮ ಹೊಟ್ಟೆಯನ್ನು ತುಂಬಿಸ್ಕೋಬೇಕು. Okay. ಸೊ ಬರೀ ಅನ್ನ ಚಪಾತಿ ತಿನ್ಬಿಟ್ರೆ Yes. ಪೇಪರ್ ತರ ಬರ್ನ್ ಆಗ್ಬಿಡುತ್ತೆ. ಈ ಒಳ್ಳೆ ಫ್ಯಾಟ್ ಅನ್ನ ಹಾಕಿದಾಗ ಕಟ್ಟಿಗೆ ತರ ನಿಧಾನವಾಗಿ ಎನರ್ಜಿ ಬಿಟ್ಕೊಡ್ತಾ ಬರುತ್ತೆ. ಓಕೆ. ಸೊ ಹಾಗಾಗಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಲ್ಲಿ ಏನ್ 2 ಸಲ ಅವರು ಆಹಾರವನ್ನ ತಿಂತಾರೆ, ಆ 2 ಸಲ ಆಹಾರದಲ್ಲೂ ಕೂಡ ಪ್ರೋಟೀನ್ ಇರಬೇಕು, ಫ್ಯಾಟ್ ಇರಬೇಕು, ಒಂದು 20-30% ಅಷ್ಟು ಕಾರ್ಬೋಹೈಡ್ರೇಟ್ ಇರಬೇಕು. ಓಕೆ ಡಾಕ್ಟ್ರೆ, ಹಾಗಾದ್ರೆ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಹೇಳುವಂತದನ್ನ ನಾವು ಅಲ್ಟರ್ನೇಟ್ ಡೇಸ್ ಅಲ್ಲಿ ಮಾಡಬಹುದಾ? ಅದು ಕೂಡ ಒಂದು ವಿಧಾನ. Okay. ಸೊ ಒಂದ್ ದಿವಸ ಉಪವಾಸ ಇರೋದು, ಬೆಳಗಿನ ಸಂಜೆವರೆಗೆ, ರಾತ್ರಿವರೆಗೆ, ಒಂದು 24 ಅವರ್ಸ್. ಓಕೆ. ಸೊ ನೆಕ್ಸ್ಟ್ 24 ಅವರ್ಸ್ ಅಲ್ಲಿ ಅಂದ್ರೆ ನೆಕ್ಸ್ಟ್ ಡೇ ಬೆಳಗಿನ ಸಂಜೆವರೆಗೆ ಆಹಾರ ಸ್ವೀಕರಿಸೋದು. ಈ ಸಣ್ಣ ಮಕ್ಕಳು ಇರ್ಬೋದು, ಸಣ್ಣ ಮಕ್ಕಳು ಮೀನ್ಸ್ ಸೊ ಈಗ ಮಕ್ಕಳಲ್ಲಿ ಬೊಜ್ಜು ಬರುತ್ತಲ್ಲ, Okay. ಮಕ್ಕಳಲ್ಲಿ ಬೊಜ್ಜು ಬರುತ್ತೆ, ಮಕ್ಕಳಲ್ಲಿ ಅನೇಕ ಕಾಯಿಲೆಗಳು ಬರುತ್ತೆ, ಅಸ್ತಮ ಬರುತ್ತೆ. ಆ ತರದವರಿಗೆ ಮಕ್ಕಳಿಗೂ ಕೂಡ ಇದನ್ನ ಮಾಡಿದ್ರೆ ಯಾವ್ದು ತೊಂದರೆ ಇಲ್ಲ. ಆದ್ರೆ ಮಕ್ಕಳು ಬೆಳವಣಿಗೆಗೆ ಪ್ರೋಟೀನ್ ಬೇಕು. ಓಕೆ. ಸೊ ಹಾಗಾಗಿ ಸಾಕಷ್ಟು ಪ್ರೋಟೀನ್ ಅನ್ನ ಕೊಡೋದನ್ನ ನಾವು ಗಮನಿಸಬೇಕು. ಸಾಕಷ್ಟು ಪ್ರೋಟೀನು ಮತ್ತೆ ಎಲ್ಲ ಪೋಷಕಾಂಶಗಳು ಬೇಕು, ವಿಟಮಿನ್ಸು, Okay. ಮಿನರಲ್ಸು ಇದೆಲ್ಲ ಬೇಕು. ಸೊ ಹಾಗಾಗಿ ಆ ಪ್ರೋಟೀನು, ವಿಟಮಿನ್ಸು, ಮಿನರಲ್ಸ್ ಸಿಗುವಂತ ಆಹಾರವನ್ನೇ ನಾವು ಕೊಡ್ಬೇಕು. ಅಂದ್ರೆ ಪೋಷಕಾಂಶ ಯುಕ್ತ ಆಹಾರವನ್ನ, ಹಣ್ಣುಗಳನ್ನ, ತರಕಾರಿಗಳನ್ನ ಓಕೆ. ಕಂಪಲ್ಸರಿ ಆಡ್ ಮಾಡಿದಾಗ ಬರೇ ಕಾರ್ಬೋಹೈಡ್ರೇಟ್ ಜಾಸ್ತಿ ತಿನ್ಬಿಟ್ರೆ ಪ್ರಯೋಜನ ಆಗಲ್ಲ. ಆಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಸಕ್ಸಸ್ ಆಗುತ್ತೆ. ಅದನ್ನ 6 ತಿಂಗಳವರೆಗೂ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ. ಸೊ ಸರಿಯಾದಂತಹ ಉಪವಾಸ ಹೇಳುವಂಥದ್ದನ್ನ ನಾವು ಮಾಡಬೇಕು ಹೇಳಾದ್ರೆ, ಈ ನಾವು ಎಲ್ಲೋ ಒಂದು ಪೇಪರ್ ಅಲ್ಲಿ ಬಂದಿದ್ದು ಈ ತರದನ್ನ ನಾವು ನೋಡ್ಕೊಳ್ಬಹುದು, ಅಥವಾ ಡಾಕ್ಟರ್ ಸಲಹೆ ಮೇರೆಗೆ ಮಾಡಿದ್ರೆ ಅದೇ ಉತ್ತಮ. ನೀವು ಈಗ ಮಧುಮೇಹ ಇದೆ ಅಂತ ಇಟ್ಕೊಳ್ಳಿ. ಓಕೆ. ಸೊ ಮಧುಮೇಹ ಹೊಂದಿದವರು ಉಪವಾಸ ಮಾಡಲೇಬಾರ್ದು ಅಂತ ಡಾಕ್ಟರ್ ಹೇಳಿರ್ತಾರೆ. ಆದ್ರೆ ಮಧುಮೇಹ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದೆ, ಇನ್ಸುಲಿನ್ ಎಲ್ಲ ತಗೊಳ್ತಾ ಇಲ್ಲ ಅಂತಂದ್ರೆ ಖಂಡಿತವಾಗಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನ ಮಾಡ್ಬೋದು. ಓಕೆ. ಸೊ ಅವಾಗ ಅವ್ರು ಏನ್ ಮಾಡ್ಬೇಕು ಅಂದ್ರೆ, ಅವರ ಮಾತ್ರೆಯನ್ನ, ಓಕೆ. ಅವರೇ ಟ್ಯಾಬ್ಲೆಟ್ ತಗೊಳ್ತಾರಲ್ಲ, ಈ ಊಟ ಮಾಡ್ತಾರಲ್ಲ 2 ಸಲ, ಆ ಊಟಕ್ಕಿಂತ ಮುಂಚೆ ತಗೊಳ್ಬೇಕು. 3 ಹೊತ್ತು ಕೊಟ್ಟಿದ್ರೆ 2 ಹೊತ್ತು ತಗೊಳ್ಬೇಕು. ಸೊ ಹೀಗೆ ಮಾಡ್ತಾ ಮಾಡ್ತಾ 1 ತಿಂಗಳ ಮಾಡ್ತಾ ಬಂದಾಗ ಶುಗರ್ ಫುಲ್ ನಾರ್ಮಲ್ ಆಗತ್ತೆ. ಆಗ ನಿಮ್ಮ ವೈದ್ಯರ ಹತ್ರ ಹೋಗಿ ಕೇಳ್ಕೊಂಡು ಶುಗರ್ ಫುಲ್ ನಾರ್ಮಲ್ ಆಗಿದೆ, HbA1c ಚೆಕ್ ಮಾಡ್ಕೊಂಡು ನಾರ್ಮಲ್ ಆಗಿದೆ ಅಂತಿದ್ರೆ ಡೋಸೇಜ್ ಅನ್ನ ಕಡಿಮೆ ಮಾಡ್ಬೇಕು. ಇನ್ನೂ ಒಂದು 3 ತಿಂಗಳ ಮಾಡಿದಾಗ ಶುಗರ್ ರಿವರ್ಸ್ ಆಗತ್ತೆ. ಆಗ ಟೋಟಲ್ ಟ್ಯಾಬ್ಲೆಟ್ ಅನ್ನ ಬಿಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಡಯಾಬಿಟಿಸ್ ರಿವರ್ಸಲ್ ಕೂಡ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇಂದ ಸಾಧ್ಯ. ಓಕೆ. ಸ್ನೇಹಿತರೆ, ಋಷಿಮುನಿಗಳು ಮಾಡಿದಂತಹ ಒಂದು ಸೂತ್ರ ಉಪವಾಸ, ಆ ಉಪವಾಸದಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ಅನ್ನುವಂಥದ್ದನ್ನ ಡಾಕ್ಟರ್ ವೆಂಕಟರಮಣ್ ಹೆಗಡೆ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ವೈದ್ಯರ ಸಲಹೆ ಮೇರೆಗೆ ಈ ಒಂದು ಉಪವಾಸ ಪ್ರಕ್ರಿಯೆಯನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ನಮ್ಮ ಆಯುಷ್ಯವನ್ನ ಹೆಚ್ಚಿಗೆ ಮಾಡ್ಕೊಳ್ಬಹುದು, ಮತ್ತೆ ಸಂದೇಹವೇ ಇಲ್ಲ. ಓಕೆ, ನಮ್ಮ ಆರೋಗ್ಯವಾದಂತಹ ಜೀವನವನ್ನ ಕೂಡ ಚೆನ್ನಾಗಿ ನಡೆಸಬಹುದು ಅಂತ ಹೇಳ್ತಾ, ಸ್ನೇಹಿತರೆ, ಇವತ್ತಿನ ಈ ಒಂದು ಸಮಯದಲ್ಲಿ ನಾವು ಉಪವಾಸ ಎನ್ನುವಂತಹ ವಿಷಯದ ಬಗ್ಗೆ ತಿಳ್ಕೊಂಡಿದ್ದೇವೆ. 4-2-1 ಹೇಳ್ತಾ ಇದ್ನಲ್ಲ, ಪೂರ್ತಿ ಹೇಳಲಿಲ್ಲಾಗಿತ್ತು. 6 ಅಂದ್ರೆ 6 ತಾಸುಗಳ ಕಾಲ ಒಳ್ಳೆ ನಿದ್ರೆ, 4 ಅಂದ್ರೆ 4 ಲೀಟರ್ ಅಷ್ಟು ನೀರು, 2 ಅಂದ್ರೆ 2 ಸಲ ಅಷ್ಟೇ ಆಹಾರ ಇಂಟರ್ಮಿಟೆಂಟ್ ಫಾಸ್ಟಿಂಗ್, ಮತ್ತೊಂದು 2 ಅಂದ್ರೆ 2 ಸಲ ಶ್ರದ್ಧೆ ಹಾಗೂ ಭಕ್ತಿಯಿಂದ ಪ್ರಾರ್ಥನೆ, 1 ಅಂದ್ರೆ ವಾರಕ್ಕೆ 1 ದಿವಸ ಉಪವಾಸ. ಸೊ ಆವತ್ತು ಬರೀ ತರಕಾರಿ ಹಣ್ಣಲ್ಲೇ ಇರಬೇಕು, ಕಾರ್ಬೋಹೈಡ್ರೇಟ್ ತಗೊಳ್ಬಾರ್ದು. +1 ಅಂದ್ರೆ 1 ಗಂಟೆ ಯೋಗಾಭ್ಯಾಸ. ಸೊ ಇದನ್ನ ಅಳವಡಿಸ್ಕೊಳ್ಳೋದ್ರಿಂದಾಗಿ ಪರಿಪೂರ್ಣ ಆರೋಗ್ಯ ಸಿಗುತ್ತೆ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇಸ್ ದ ಬೆಸ್ಟ್ ವೇ ಆಫ್ ಫಾಸ್ಟಿಂಗ್. ಸೊ ಹಾಗಾಗಿ ತಾವು ಮಾಡಿ, ಇದನ್ನ ಕಂಡುಹಿಡಿದವರಿಗೆ, ಇದರ ಬಗ್ಗೆ ಸಂಶೋಧನೆ ಮಾಡಿದವರಂತಹ ಅವರ ಆ ಒಂದು ನೊಬೆಲ್ ಪಾರಿತೋಷಕವನ್ನ ಪಡೆದವರ ಜೊತೆ
ಕೆಲಸ ಮಾಡಿದಂತಹ ವಿಜ್ಞಾನಿ ಕೂಡ ನಮ್ಮ ಜೊತೆ ಇದ್ದಾರೆ. ಓಕೆ. ಸೊ ಅವರು ಕೂಡ ಅದನ್ನೇ ಹೇಳಿದ್ರು. ಅವ್ರು ತುಂಬಾ ವೈಜ್ಞಾನಿಕವಾಗಿ ನಮಗೆ ಪಾಠವನ್ನ ಮಾಡಿದ್ದಾರೆ. ಹೇಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಸಹಾಯ ಆಗುತ್ತೆ, ಹೇಗೆ ಕ್ಯಾನ್ಸರ್ ಜೀವಕೋಶಗಳು ಬೆಳವಣಿಗೆ ಆಗದಿದ್ದಂಗೆ ಅದು ಮಾಡುತ್ತೆ, ಹೇಗೆ ನಮ್ಗೆ ಟೋಟಲ್ ಆರೋಗ್ಯವನ್ನು ಹೆಚ್ಚು ಮಾಡುತ್ತೆ, ಹೇಗೆ ಫ್ಯಾಟಿ ಲಿವರ್ನ ಸರಿ ಮಾಡುತ್ತೆ, ಹೇಗೆ ಡಯಾಬಿಟಿಸ್ ಅನ್ನು ರಿವರ್ಸ್ ಮಾಡುತ್ತೆ, ಇದೆಲ್ಲವೂ ಕೂಡ ವೈಜ್ಞಾನಿಕವಾಗಿ ರುಜುವಾತಾಗಿದೆ. ಹಾಗಾಗಿ ನೀವು ಯಾವುದೇ ಭಯ ಪಡದೆ ಯಾವ್ಯಾವುದೋ ವರದಿಗಳನ್ನ ನೋಡ್ಕೊಂಡು ತಲೆ ಕೆಡಿಸ್ಕೊಂಡು ತಲೆ ಹಾಳು ಮಾಡ್ಕೊಂಡು ಅದನ್ನು ಮಾಡದೇ ಇರಬೇಡಿ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇಸ್ ದ ಬೆಸ್ಟ್. ಸೊ ಅದನ್ನು ದಯಮಾಡಿ ಮಾಡಿ ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತಾ ಇದ್ದೇನೆ. ಸೊ ಫಾಸ್ಟಿಂಗ್ ಬಿಕಮ್ಸ್ ದಿ ಎಲಿಕ್ಸರ್ ಆಫ್ ಗುಡ್ ಲೈಫ್ ಅಂತ ಹೇಳ್ಬೋದು. ಎಲಿಕ್ಸರ್ ಅಂದ್ರೆ ಅಮೃತ ಅಂತ. ಸೊ ಅಮೃತವನ್ನ ನಾವು ಇಲ್ಲಿ ಯಾವುದೇ ಒಂದು ವಸ್ತುವಿಗೆ ಹೋಲಿಸ್ತಾ ಇಲ್ಲ, ಒಂದು ಪ್ರೊಸೆಸ್ಸಿಗೆ ಹೋಲಿಸ್ತಾ ಇದ್ದೇವೆ. ಸ್ನೇಹಿತರೆ, ಇಂತಹ ಒಂದು ಒಳ್ಳೆಯ ವಿಷಯಗಳನ್ನ ಹಂಚಿಕೊಂಡಂತಹ ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದಗಳು.